ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವು ಬ್ಯಾಂಗ್ಳೂರಿಂದ ಕೂರಿಗೆ ಬಂದಿದ್ವಿ. ಮಾರ್ನಿಂಗ್ 7 o'clock ಬಂದ್ವಿ. 3 days ಲೀವ್ ಇದೆ. ಇವತ್ತೊಂದು ಟ್ರಿಪ್ ಹಾಕೋಣ ಅಂತ ಮಡಿಕೇರಿ. ಎಲ್ಲೆಲ್ಲಿ ಹೋಗಿತ್ತು ಇವತ್ತು ನಾವು ಮಡಿಕೇರಿ ನಿಯರ್ ಬೈ ಮಡಿಕೇರಿ ಹತ್ರ ಕೋಟೆ ಬೆಟ್ಟ ಇದೆ, ಟ್ರೆಕ್ಕಿಂಗ್ ಮಾಡೋಣ ಅಂತಿದ್ವಿ. ಆಫ್ಟರ್ ಕೋಟೆ ಬೆಟ್ಟ ನಾವು ದುಬಾರೆ ಅಂಡ್ ನಿಸರ್ಗಧಾಮ ಅಂಡ್ ಆರಂಗಿ ವಾಟರ್ ಇದೆಲ್ಲ ಜಲಾಶಯ, ಅದೇ ಮೂರನ್ನ ಕವರ್ ಮಾಡ್ಕೊಂಡು ಬರೋಣ ಅಂತಿದ್ವಿ. ಇವತ್ತು ನಾಳೆ ಏನಂತಂದ್ರೆ ನಾಳೆ ಮಲೇಲಿ ಫಾಲ್ಸ್ ಕವರ್ ಮಾಡೋಣ ಅಂತ ಇದ್ವಿ. ಏನು ವಿಷಯಪ್ಪ ಅಂದ್ರೆ ನಾವು ಏನಕ್ಕೆ ಟ್ರಿಪ್ ಪ್ಲಾನ್ ಮಾಡಿದ್ರೆ ಅಂದ್ರೆ ಅವರ ಸಬ್ಸ್ಕ್ರೈಬರ್ಸ್ ಇಬ್ರು ಏನ ಹೇಳಿದ್ರಂದ್ರೆ ನಮಗೆ ನಿಮ್ ಕೂರ್ ಟ್ರಿಪ್ ಇಷ್ಟ ಆಯ್ತು, ಹಂಗಾಗಿ ನಾವು ನಿಮ್ ಜೊತೆ ಜಾಯ್ನ್ ಆಗ್ಬೇಕಂತ ಕೇಳ್ಕೊಂಡಿದ್ರಿಂದ ನಾವು ಟ್ರಿಪ್ ಪ್ಲಾನ್ ಮಾಡಿದ್ವಿ. ಅದ್ ಯಾರಿಬ್ರು ಅಂತ ಹೇಳಿದ್ರೆ ಒಂದು ವರುಣ್ ಅಂಡ್ ವಿಷ್ಣು. ಓಕೆ, ಹೋಯ್ತಾ ಕಂಟಿನ್ಯೂ ಮಾಡ್ತೀವಿ. ನೀವು 2 members ನ ತೋರಿಸ್ತೀವಿ ಇವಾಗ. ரோட் மங்க் யூடியூப் சேனல். வணக்கம்னா மாப்பிள, தேனியில இருந்து ಮಾಡಿ ವರುಣ್ ಭಯ್ಯ. ಓಕೆ, ಕಂಟಿನ್ಯೂ ಮಾಡ್ತೀವಿ ಹೋಯ್ತಾ ಲಾಗ್ನ. ಮನೆಯಿಂದ 40 kilometer ಇದೆ ಕೋಟೆ ಬೆಟ್ಟ. ಸೋಮಪೇಟೆ ರೋಡಿಂದ ಹೋಗ್ಬೇಕು. ಅಲ್ಲೀಗ 10 kilometer ಬಂದಿದ್ವಿ. ಮಳೆ ಇಲ್ಲ ನಮ್ದು, ಇವತ್ತೇನೋ ಗುಡ್ಲಕ್ ಆಗ್ಬಿಟ್ಟಿದೆ. ಮಳೆ ಬಂದಿಲ್ಲ ಇವತ್ತು. ಹೋಯ್ತಾ ನೋಡೋಣ, ಮಳೆ ಬಂದ್ರೆ ಹೆವಿ ರಿಸ್ಕ್ ಆಗುತ್ತೆ. ವೀಡಿಯೋ ತೆಗಿಯಕ್ಕೂ ಆಗೋದಿಲ್ಲ. ಇದು ಪಾಡ ಆಗ್ಬಿಟ್ಟಿದೆ. ಮಳೆ ಕಲ್ಸಲ ಬಂದು ಮಳಲಿ ಫಲ್ಸಿ ಹೋಗಿ ಪಾಡ ಆಗ್ಬಿಟ್ಟಿದೆ. ಒಂದ್ಸಲ ಈಗ ಮಳೆ ಇಲ್ಲ. ಮತ್ತೆ ನಿನ್ನೆ ಬೆಂಗಳೂರಿಂದ ಬಂದು ಮಳೆಲಿ ನೆಂದು ತಲೆನೋವು ಬೇರೆ ಇಟ್ಕೊಂಡ್ಬಿಟ್ಟಿದೆ. ಕಣ್ಣೆಲ್ಲ ರೆಡ್ ಆಗಿ ಬೆಳಗ್ಗೆ ಎದಳಕ್ಕೂ ಮನ್ಸಿಲ್ಲ. ಹೆಂಗೋ ವಿಡಿಯೋ ಬೇರೆ ಮಾಡ್ಬೇಕಂತ ಹೇಳ್ಬಿಟ್ಟು ಎದ್ದು ಬಂದಿದ್ವಿ. ಹೋಯ್ತು. ಸೋಪೇಟಿಂದ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ. ಎಲ್ಲೆಲ್ಲಿಂದ ನೋಡ್ತಿದ್ದೀರ ನಮ್ಮ ವಿಡಿಯೋ ಅಂತ ಕಮೆಂಟ್ ಮಾಡಿ. ಮತ್ತೆ ನೀವು ಹೋದ ವಿಡಿಯೋಗೆ ಸಪೋರ್ಟ್ ಮಾಡಿದ್ದು ನನಗೆ ಖುಷಿ ಆಯ್ತು ಗಾಯ್ಸ್. ಸುಮಾರು ಜನ ಕಮೆಂಟ್ ಮಾಡಿದ್ರಿ, ನನಗೆ ಇಷ್ಟ ಆಯ್ತು. ಅದೇ ತರ ಕಮೆಂಟ್ ಮಾಡ್ತಾ ಇರಿ, ಸಪೋರ್ಟ್ ಮಾಡಿ. ಇನ್ನು ಮೋರ್ ದೆನ್ ವಿಡಿಯೋ ಬರ್ತಾ ಇರುತ್ತೆ. ಮಾತ್ರ ಇವತ್ತು ಮಳೆ ಬೇರೆ ವಾಪಸ್ ಸ್ಟಾರ್ಟ್ ಆಯ್ತಾ ಉಂಟಾ ಇಲ್ವಾ ಗೊತ್ತಿಲ್ಲ. ಮೆಲ್ಲ ಬರ್ತಾ ಉಂಟು ಮಳೆ. ಅಯ್ಯೋ, ಮಳೆ ಸ್ಟಾರ್ಟ್ ಆಯ್ತು. ಅದು ತೋರ್ಸಕ್ ಸ್ಟಾರ್ಟ್ ಮಾಡ್ತಾ ಇದೆ ಮಳೆ. ಮಳೆಗೆ ಮಾತ್ರ ಇವತ್ತು ಏನ್ ಆಗಿದೆ ಗೊತ್ತಿಲ್ಲ. ಅವತ್ತು ಬೆಳಗಿಂದ ಹೊಡಿತಾ ಇದೆ. ಏನಾದ್ರು ಪ್ಲಾನ್ ಹಾಕಿದ್ರೆ ಅದಕ್ಕೆ ಏನಾದ್ರು ಒಂದು ಗಿಡದಲ್ಲಿ ಮಾಡೇ ಯಾಕೆ ಗೊತ್ತಿಲ್ಲ. ಸ್ಟಾರ್ಟ್ ಆಯ್ತಾ ಅಂತ ಮಾಡ್ತಾರೆ. ಇನ್ನೊಂದು 20 kilometer ಬಂದಿದ್ವಿ. ಇನ್ನೊಂದು 40 kilometer ಸಮಥಿಂಗ್ ಇದೆ. ಸೋಮಪೇಟೆಗೆ ಇನ್ನು 6 kilometer ಇದೆ. ಸೋಮಪೇಟೆಗೆ ಹೋಗಿ ಅಲ್ಲಿಂದ ಹೋಗ್ಬೇಕು ಮಾದಲ್ಪಟ್ಟಿ. ಅಲ್ಲಿ ಪ್ಲೇಸು ವ್ಯೂ ಎಲ್ಲ ಚೆನ್ನಾಗಿರುತ್ತೆ, ತೋರಿಸ್ತೀನಿ ನೋಡಿ ಹೇಗಿರುತ್ತೆ ಅಂತ. ನಾವು ಒಂದ್ಸಲ ಹೋಗಿದ್ದೀನಿ ಅಷ್ಟೇ. ಮಳೆ ಸ್ಟಾರ್ಟ್ ಆಯ್ತು. ಇವತ್ತು ಮಳೆ ಇಲ್ಲ ಅನ್ಕೊಂಡ್ವಿ, ಮಳೆ ಬಂದ್ಬಿಡ್ತು. ಈಗ ನಾವು ಸೋಮಪೇಟೆಲಿ ಇದೀವಿ. ನಮಗೂ ಈ ಮಳೆಗೆ ಏನು ಇದಂತ ಗೊತ್ತಿಲ್ಲ. ಯಾವ ಟ್ರಿಪ್ ಪ್ಲಾನ್ ಮಾಡಿದ್ರು ಮಳೆ ಬಂದು ಜೀವ ತಿಂತಿದೆ. ಸೈಕ್ ಮಾಡ್ಕೊಂತು ಮಳೆ. ಒಂದು ಚಾಯ ಕುಡ್ದೋಗೋಣ ಅಂತ ಬಂದ್ವಿ. ಸೂಪರ್ ಆಗಿದೆ ಚಾಯ. ಈಗ ನಾವು ಸೋಮಪೇಟೆಲಿ ಇದ್ವಿ. ಯಾರೆಲ್ಲ ಸೋಮಪೇಟೆಯಿಂದ ನಮ್ಮ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಕಮೆಂಟ್ ಎಲ್ಲ ಮಾಡಿ. ಇಲ್ಲಿಂದ ಒಂದು 20 kilometer ಇದೆ. ಯಾವಾಗ ಹೋಯ್ತೀವಿ ಅಂತ ಗೊತ್ತಿಲ್ಲ. ಸುಮಾರು ಜನ ಕೂರ್ಗಲ್ಲಿದ್ದು ಪ್ಲೇಸಸ್ ನೋಡೋಕ್ಕಾಗದೆ ಮನೇಲಿ ಇರ್ತೀರಾ. ನಿಮಗೋಸ್ಕರ ನಾವು ಗಿಡ ತೆಗ್ದು ಹಾಕೋಣ ಅಂದ್ರೆ ಮಳೆ ಬಂದು ನಮ್ಮ ಜೀವ ತಿಂತುಂಟು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ, ನೀನು ಏನು ಮಾಡೋದು ಗೊತ್ತಾಯ್ತಿಲ್ಲ. ಮಳೆ ನಿಂತ ಮೇಲೆ ಇಲ್ಲಿಂದ ಪಯಣ ಸ್ಟಾರ್ಟ್ ಮಾಡಬೇಕು. ಯಾವಾಗ ನಿಲ್ತದೋ ಗೊತ್ತಿಲ್ಲ ಈ ಮಳೆ. ಈಗ ಇಲ್ಲೊಂದು ಅಜ್ಜಿ ಅಂಗಡಿಲಿ ಚಾಯ್ ಕುಡಿತಿದ್ವಿ. ಅಯ್ಯೋ ಸಾಮಿ ಬೇರೆ ಕೂಡ್ನು ಬಾಂಗಡ. ಮಳೆಗೂ ಚಳಿಗೂ ಚಾಯ ಸೂಪರ್ ಆಗಿದೆ. ಕೊಡೋದಂದ್ಮೇಲೆ ಮಳೆ ಇಲ್ದಾನೆ ಹೆಂಗೆ ಪ್ಲಾನ್
ಸೈಟ್ ಮಾಡ್ತದ ನಮ್ಮ ಮಳೆ. ಸರಿ, ನಾ ಹೋಯ್ತಾ ಬ್ಲಾಗ್ ಏನೇನು ಆಯ್ತು ಅಂತ ಹೇಳ್ತೀನಿ. ಓಕೆ, ಕಂಟಿನ್ಯೂ ಮಾಡ್ತೀನಿ ಹೋಯ್ತಾ. ಈ ಸಲನು ಸೀನ್ ಆಗ್ಬಿಡ್ತು. ವಾಟೆ ಬೆಟ್ಟಕ್ಕೆ ಹೋಯ್ತಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ರೂಟ್ ಮಿಸ್ ಮಾಡಿ ಹೆಂಗೆ ಬಂದು ಅಂತ ಗೊತ್ತಿಲ್ಲ, ಮಲಳಿ ಫಾಲ್ಸಿಗೆ ಕನೆಕ್ಟ್ ಆಗ್ಬಿಟ್ಟಿದೀವಿ. 10 ಕಿಲೋಮೀಟರ್ ಮಿಸ್ ಆಗ್ಬಿಟ್ಟಿದೆ. ಅಲ್ಲೊಂದು ಈಗ ವಾಟರ್ ಫಾಲ್ಸ್ ಒಂದು ನೀವು ಮುಂದ್ಗಡೆ ವಿಡಿಯೋ ನೋಡಿರ್ತೀರಾ. ಆ ಫಾಲ್ಸ್ ನೋಡ್ಕೊಂಡೆ ಮನೆ ನೋಡ್ಕೊಂಡು ಮುಂದೆ ಕೋಟೆ ಬೆಟ್ಟ ಅನ್ಕೊಂಡು ಬಂದಿದ್ವಿ ನಾವು. ಇಲ್ಲಿ ನೋಡ್ರೆ ಮಲ್ಲಳ್ಳಿ ಫಾಲ್ಸಿಗೆ 13 ಕಿಲೋಮೀಟರ್ ಅಂತ ತೋರಿಸಿದೆ. காலங்காத்தால உனக்கு குறவழி வரைக்கும் சோத்த போட்டு வண்டியில ஏத்திட்டு வந்ததுக்கு உன்னால என்ன பண்ண முடியுமா அதை பண்ணிட்டேன். ಇಷ್ಟು ದೂರ ಬಂದಾಯ್ತಂತ ಈಗ ಮಲಳಿ ಫಾಲ್ಸಿಗೆ ಒಂದು ವಿಸಿಟ್ ಹಾಕಿ, ಇನ್ನೊಂದ್ಸಲ ವಿಸಿಟ್ ಹಾಕಿ ವಾಪಸ್ ರಿಟರ್ನ್ ಹೋಗುವಾಗ ಕೋಟೆ ಬೆಟ್ಟ ನೋಡ್ಕೊಂಡು ಹೋಗ್ಬೇಕು. ಹೆಂಗ್ ಮಿಸ್ ಆಯ್ತಂತಾನೆ ಗೊತ್ತಾಯ್ತಿಲ್ಲ. ರೂಟ್ ಮ್ಯಾಪ್ ಸೈಕ್ ಮಾಡ್ಬಿಟ್ಟೈತೆ ನಮ್ಗೆ. ಯಾವತ್ತು ರೂಟ್ ಮ್ಯಾಪ್ ರೋಡ್ ಮಿಸ್ ಆಗ್ಬಿಟ್ಟಿದೆ, ಎಲ್ಲಿ ಮಿಸ್ ಆಯ್ತಂತಾನೆ ಗೊತ್ತಾಯ್ತಿಲ್ಲ. ರೂಟ್ ಮ್ಯಾಪ್ ಒಂದು ಸೈಕ್ ಮಾಡ್ಬಿಟ್ಟೈತೆ. ಹೆಂಗ್ ಮಿಸ್ ಆಯ್ತು. ನಾವು ಒಂದ್ಸಲ ಹೋಗಿದ್ರಿ ಕೋಟೆ ಬೆಟ್ಟ, ಅದ್ರ ರೋಡ್ ಮಿಸ್ ಆಗಿದೆ ಗೊತ್ತಾಗಿಲ್ಲ. ಅಯ್ಯೋ 3 ವರ್ಷ ಆಯ್ತು ನಾನು ಕೋಟೆ ಬೆಟ್ಟಕ್ಕೆ ಹೋಗಿ. ಇದು ಬೇರೆ ಈಗ ವಾಪಸ್ ಮಲ್ಲಳ್ಳಿ ಫಾಲ್ಸಿಗೆ ಕರ್ಕೊಬಂದ್ಬಿಟ್ಟೈತೆ ಇದು ರೋಡು. ಈಗ ಅಲ್ಲಿ ಹೋಗಿ ಈಗ ರಿಟರ್ನ್ ಬೇರೆ ಹೋಗ್ಬೇಕು. ಅಯ್ಯೋ ಕಾಡೊಳಗೆ ಹೋಯ್ತಿದ್ವಿ, ಇಲ್ಲಿ ರೋಡ್ ಬೇರೆ ಗೊತ್ತಿಲ್ಲ. ಇಲ್ಲಿ ಫುಲ್ಲು ಸೈಕ್ ಆಗ್ಬಿಟ್ಟಿದೆ ನಮ್ಮ ಜೀವನ ಪೂರ್ತಿ. ಈಗ ಹೋಯ್ತಾ ಏನಾಯ್ತದ ಗೊತ್ತಿಲ್ಲ. ಇವತ್ತು ಬಂದಿದ್ದು ಕೋಟೆ ಬೆಟ್ಟಗೆ, ಹೋಯ್ತಿರೋದು ಈಗ ಮಲಳಿ ಫಾಲ್ಸಿಗೆ. ಅಯ್ಯೋ ಏನ್ ಗುರು ನಮ್ದು ಸಿಚುವೇಶನ್ ಹಿಂಗ್ ಆಗ್ಬಿಟ್ಟೈತೆ. ಕ್ಲೈಮೇಟ್ ನೋಡಿದ್ರೆ ಫುಲ್ಲು ಸಾಯಂಕಾಲ 6 ಗಂಟೆ ತರ ಆಗಿದೆ. ಬಟ್ ಈಗ ಕ್ಲೈಮೇಟ್ ಇರೋದು 1 ಗಂಟೆ PM, 1 ಗಂಟೆ PM. ಈಗ ಮಧ್ಯಾಹ್ನ 1 ಗಂಟೆ ನೋಡ್ರೆ ಸಾಯಂಕಾಲ 6 ಗಂಟೆ ತರ ಕಾಣ್ತಿದ್ವಿ. ಏನೋ ಕಲ್ಲಲ್ಲಿ ಹೋಯ್ತಿದ್ವಿ. ಈ ರೋಡಿಗೆ ಫಸ್ಟ್ ಟೈಮ್ ಬರ್ತಿರೋದು ನಾವು. ರೂಟ್ ಮ್ಯಾಪ್ ಹಾಕಿದಾಗ 13 ಕಿಲೋಮೀಟರ್ ತೋರಿಸ್ತಿತ್ತು ಮಲಳಿ ಫಾಲ್ಸು. ಈಗ ಅಲ್ಲಿ ಹೋಗಿ ಒಂದು ವಿಸಿಟ್ ಹಾಕಿ ಬರೋಣ ಅಂತ ಹೋಗೋಣ. ನಿಮ್ಮ ಬರ್ತೀವಿ. ನಾನ್ ದಾಂಡ ಲಿಯೋ ದಾಸ್. ಎಲ್ಲೇ ನಮಗೆ ಕೋಟೆ ಬೆಟ್ಟ ಮಿಸ್ ಆಗಿ ಈ ರೋಡಲ್ಲಿ ಬರ್ತಿದ್ವಿ. ನೋಡಿ ಹೆಂಗಿದೆ ಅಂತ ಈಗ ಒಂದು ತೋರಿಸ್ತೀನಿ, ಹಾಗೆ ಇರಿ. ಇದಲ್ಲ ಅದು ಇದು ಫಸ್ಟ್ ಟೈಮ್ ನಾನು ನೋಡ್ತಿರೋದು. ವಾಟರ್ ಫಾಲ್ಸ್. ಇದು ವಾಟರ್ ಫಾಲ್ಸ್ ಏನಂತ ಗೊತ್ತಿಲ್ಲ. ಫುಲ್ ನೀರು ಹೊಡೆದು ಹೋಯ್ತಾ ಇದೆ ಮಾತ್ರ. ನಾವು ಮಾತಾಡೋದು ಕೂಡ ಕೇಳಿಸ್ನದ ಗೊತ್ತಿಲ್ಲ. ಫುಲ್ ಬೆಟ್ಟ ಈ ಕಡೆ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಫುಲ್ ಫಾಗ್ ಬೇರೆ ಹೊಡಿತಿದೆ. ಸೂಪರ್ ಆಗಿದೆ ಮಾತ್ರ. ಈಗ ನೆಕ್ಸ್ಟ್ ಮಲ್ಲಳ್ಳಿ ಫಾಲ್ಸ್ ಹತ್ರ ಹೋಗ್ಬೇಕಂತೆ. ಇದು ಮಾತ್ರ ಲೆವೆಲ್. ಅನ್ಕೊಂಡೇ ಇಲ್ಲ ನಾವು ಬರುವಾಗ ಈ ತರ ಒಂದು ಫಾಲ್ ಸಿಗ್ತದೆ ಅಂತ ಅನ್ಕೊಂಡೇ ಇತ್ತಿಲ್ಲ. ರೋಡ್ ಬೇರೆ ಆಫ್ ರೋಡ್, ಬೈಕ್ ಇಳ್ಸಕ್ಕೆ
ಆಯ್ಸ್ ಬೆಟ್ಟ ಹತ್ತಿದ್ದೀವಿ. ಈಗ ಮಳೆ ಬೇರೆ ಬಂತ. ಈ ಬೆಟ್ಟ ಇಲ್ಲಿ ಅಂದ್ರೆ ಮಳೆಲಿ ಬಸ್ ಮುಂದೆ ಹೋಗಿ ಪುಷ್ಪಗಿರಿ ಬೆಟ್ಟ ರೋಡ್ ಇದೆ, ಅದು ಲೆಫ್ಟ್ ಸೈಡ್ ತಗೋಬೇಕು, ರೈಟ್ ಸೈಡ್ ತಗೋಬೇಕು. ಈ ಬೆಟ್ಟ ಯಾರಿಗೂ ಗೊತ್ತಿಲ್ಲ. ಇದು ಬಾಬಾ ಇಲ್ಲ ಅಲ್ಲಿ ಟಾಪಿಗೆ ಹೋದ್ರೆ ಮಳೆ ಬಂದ್ರೆ ಸಾರಿ ಗೈಸ್, ಬೆಟ್ಟ ಕಾಣ್ತಿಲ್ಲ. ನೀವು ಕಾಣ್ತಿದ್ದೀರಾ? ಬೆಟ್ಟ ಮಿಸ್ ಆಗ್ಬಿಟ್ಟಿದೀಗ. ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ. ಬೆಟ್ಟ ಬೇರೆ ಏನು ಕಾಣ್ತಾನೆ ಇಲ್ಲ ಫಾಗಲ್ಲಿ. ಮಲಯಾಳಿ ಫಾಲ್ಸ್ ಬಂದ್ಬಿಟ್ವಿ. ಈಗ ಮುಗೀತು ನಮಗೆ. ಅಲ್ಲಿ ಎಲ್ಲೆಲ್ಲೋ ಹೋಗಿಲ್ಲ, ಅಷ್ಟು ಇಲ್ಲಿ ಬಂದ್ಬಿಟ್ವಿ. ವಿಡಿಯೋ ಎಂಡ್ ಮಾಡ್ತೀವಿ ನೋಡಿ ಮಲಯಾಳಿ ಫಾಲ್ಸ್ನ. ಮಳೆ ಬೇರೆ ಹೊಡಿತಿದೆ, ನಾವು ಮಾತಾಡೋದು ಕೇಳಿಸ್ತದ ಏನು ಗೊತ್ತಿಲ್ಲ. ಸರಿ, ನಾವು ಎಂಡ್ ಮಾಡ್ತೀವಿ. ಲೈಕ್, ಸಬ್ಸ್ಕ್ರೈಬ್, ಶೇರ್ ಎಲ್ಲ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ.